ಆಲೂಗಡ್ಡೆ ಪಲ್ಯ ಇಲ್ಲಂದ್ರೆ ದೋಸೆನೇ ಅಪೂರ್ಣ ನೋಡ್ರಿ. ಅದ್ರಾಗ ಮಸಾಲೆ ದೋಸೆಗಂತೂ ಆಲೂಗಡ್ಡೆ ಪಲ್ಯ ಇರಲೇಬೇಕು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಿ ಅನ್ಕೊಂಡು ನಾವು ಕೂಡ ಮಸ್ತಿದ್ದೀವಿ. ಇವತ್ತೇನಿಲ್ಲ, ಸಿಂಪಲ್ ಆಗಿ ಆಲೂಗಡ್ಡೆ ಪಲ್ಯ ರೆಸಿಪಿ ತೋರ್ಸಕತ್ತೀನಿ. ಎಲ್ಲರೂ ಹೋಟೆಲ್ಗೆ ಹೋದಾಗ ಮಸಾಲೆ ದೋಸೆ ತೊಗೊಂಡಿದ್ವಿ ಅಂದ್ರೆ ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಕೊಟ್ಟಿರ್ತಾರೆ. ಅದನ್ನು ಬಾಯಿ ಚಪ್ಪರ್ಸ್ಕೊಂಡು ತಿಂತೀವಲ್ರಿ, ಎಷ್ಟು ರುಚಿಯಾಗಿರ್ತದೆ ನೋಡ್ರಿ. ಅದೇ ಥರದ ಆಲೂಗಡ್ಡೆ ಪಲ್ಯನ ಇವತ್ತು ನಾನು ಮಾಡಿ ತೋರ್ಸಕತ್ತೀನಿ. ಬರ್ರಿ ವಿಡಿಯೋ ಚಲೋ ಮಾಡೋಣ ಅಂತ. ಮೊದಲು ನಾ ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಆಲೂಗಡ್ಡೆ ಬೇಯಿಸೋದಂತೂ ಎಲ್ರಿಗೂ ಗೊತ್ತಿದ್ದೇ ಇರ್ತೈತಿ, ಅದನ್ನು ತೋರಿಸೋ ಅಗತ್ಯ ಏನಿಲ್ಲ ಅನ್ಕೊತೀನಿ. ಹಾಗಾಗಿ ನಾವು ಮೊದಲೇ ಬೇಯಿಸಿ ಸಣ್ಣಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಸಣ್ಣಾಗಿ ಸ್ಮ್ಯಾಶ್ ಮಾಡಬೇಕು, ಇಲ್ಲಾಂದ್ರೆ ದಪ್ಪ ಆಯ್ತಂದ್ರೆ ಟೇಸ್ಟ್ ಚಲೋ ಇರೋಂಗಿಲ್ಲ. ಇನ್ನು ಒಗ್ಗರಣೆಗಾಗಿ ಒಂದು 4 ಮೆಣಸಿಕಾಯಿ ತೊಗೊಂಡಿನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ತೊಗೋರಿ. ಕುಟ್ಟನ್ನು ಹಾಕೋಬೋದು ಮೆಣಸಿಕಾಯಿ. ನಾನು ಉದ್ದುದ್ದಾಗಿ ಹೆಚ್ಕೊಂಡು ಹಾಕೊಳತ್ತೀನಿ. ಒಂದೇ ಒಂದು ಈರುಳ್ಳಿ ಹಾಕೊಳತ್ತೀನಿ. ನೀವು ಜಾಸ್ತಿ ಈರುಳ್ಳಿ ಹಾಕೋಬೇಡ್ರಿ, ಈರುಳ್ಳಿನೇ ಅನಿಸ್ಬಿಡ್ತದೆ ಬರೀ ಪಲ್ಯದಾಗ. ಈಗ ಬರೀ ಆಲೂಗಡ್ಡೆಗೆ ಒಗ್ಗರಣೆ ಹಾಕೋಣಂತ. ಒಲೆ ಮ್ಯಾಗ ಕಡಾಯಿ ಇಟ್ಕೊಂಡಿನಿ, ಒಲೆ ಹಚ್ಕೊಂಡಿನಿ. ಅದ್ರಾಗ ಒಂದಿಷ್ಟು ಎಣ್ಣೆ ಹಾಕೀನಿ, ಒಂದು 3 ಚಮಚ ಎಣ್ಣೆ ಹಾಕೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಎಣ್ಣೆ ಕಾದ್ಮ್ಯಾಗ ಇನ್ನು ಒಂದು ಚಮಚದಷ್ಟು ಕಡಲೆಬೇಳೆ ಹಾಕೋರಿ. ಕಡಲೆಬೇಳೆ ಟೇಸ್ಟ್ ಚಲೋ ಇರ್ತದೆ. ಕಡಲೆಬೇಳೆ ಬ್ಯಾಡ ಅಂದ್ರೆ ಪುಟಾಣಿನೂ ಹಾಕೋಬೋದು. ಇನ್ನು ಹೆಚ್ಚಿಟ್ಟಿದ್ದು ಈರುಳ್ಳಿ ಹಾಕ್ಕೊಂಡಿನಿ. ಒಂದು ಈರುಳ್ಳಿ ಹಾಕ್ಕೊಂಡು ಅಷ್ಟೇ, ಸಣ್ಣ ಸೈಜ್ ಇದ್ದಿದ್ದು ಹಾಕ್ಕೊಂಡಿನಿ. ಅದ್ರ ಜೊತೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿನಿ. ಎಲ್ಲನೂ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡೋಣ ಎಣ್ಣೆದಾಗೆ. ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಜಲ್ದಿ ಬೆಂದ್ಬಿಡ್ತದೆ ಈರುಳ್ಳಿ ಎಲ್ಲ. ಹಂಗೆ ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಂಡಿನಿ. ಇದನ್ನು ಸ್ವಲ್ಪ ಫ್ರೈ ಮಾಡೋದು ಎಣ್ಣೆದಾಗ. ಈ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು. ಇನ್ನು ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಅರಿಶಿನ. ಪುಡಿ ಖಾರ ಅಂತೂ ಹಾಕೋಬಾರ್ದು, ಆಲ್ರೆಡಿ ನಾವು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ವಿ. ಇನ್ನೇನಿಲ್ಲ, ಒಗ್ಗರಣೆ ರೆಡಿ ಆಯಿತು. ಈರುಳ್ಳಿ ಎಲ್ಲ ಬೆಂದಾವು. ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವೆಲ್ಲ ಆಲೂಗಡ್ಡೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಭಾಳ ಸಿಂಪಲ್ ಇರ್ತದೆ ರೀ ಆಲೂಗಡ್ಡೆ ಪಲ್ಯ. 5 ನಿಮಿಷದ ರೆಡಿ ಆಗಿಬಿಡ್ತದೆ. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ವಿ ಅಂದ್ರೆ ಮುಗಿದೋಯ್ತು. 5 ನಿಮಿಷನೂ ಬೇಕಾಗಂಗಿಲ್ಲ, ಭಾಳ ಜಲ್ದಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರೋ ಹಸಿ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಅದನ್ನು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಕೊತ್ತಂಬರಿ ಹಾಕ್ಕೊಳ್ಳೇಬೇಕು ಆಲೂಗಡ್ಡೆ ಪಲ್ಯಕ್ಕೆ, ಅಂದಾಗ ಅದು ರುಚಿ ಹೆಚ್ಚಾಗ್ತದೆ ಇನ್ನಷ್ಟು. ನೋಡಿರಿ, ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಗಿ ಹೋಗ್ಬಿಡ್ತು. ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಎಷ್ಟು ಚಲೋ ಆಗೈತಿ ಅಂತೇಳಿ. ಭಾಳ ಚಲೋ ಟೇಸ್ಟ್ ಕೊಡ್ತದೆ ರೀ. ಸೇಮ್ ಹೋಟೆಲ್ನಾಗ ತಿಂತೀವಲ್ಲ ಅದೇ ಥರನೇ ಟೇಸ್ಟ್ ಕೊಡ್ತದೆ. ಇದಕ್ಕೆ ಮೇನ್ ಅಂದ್ರೆ ಟೊಮೆಟೊ ಹಾಕೋಬಾರ್ದು. ಟೊಮೆಟೊ ಹಾಕೊಳ್ಳೋದ್ರಿಂದ ಅದ್ರ ಟೇಸ್ಟ್ ಅಲಗಾಗಿಬಿಡ್ತದೆ. ಟೊಮೆಟೊ ಹಾಕ್ದೇನೆ ನಾ ಈಗ ಹೇಗೆ ತೋರಿಸಿನೋ ಅದೇ ಥರ ಮಾಡಿದ್ರೆ ಸೇಮ್ ಹೋಟೆಲ್ನಾಗ ಹೆಂಗೆ ತಿಂತೀವೋ ಅದೇ ಥರನೇ ಇರ್ತದೆ, ಚೇಂಜೇ ಇರೋಂಗಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿರ್ತದೆ ಅಂತ ಗೊತ್ತಾಗ್ತದೆ. ಮತ್ತು ನಾ ಇದ್ರ ಜೊತೆ ಕೆಂಪು ಚಟ್ನಿನೂ ಮಾಡಿದ್ದೆ, ಅದನ್ನು ಭಾರಿ ಮಸ್ತಾಗಿತ್ತು. ಅದ್ರದ್ದು ರೆಸಿಪಿ ಆದಷ್ಟು ಬೇಗ ಹಾಕ್ತೀನಿ, ಶಾರ್ಟ್ಸ್ನಾಗ ಹಾಕ್ತೀನಿ, ನೋಡ್ಕೋರಿ. ಆಲೂಗಡ್ಡೆ ಪಲ್ಯ, ಶೇಂಗಾ ಚಟ್ನಿ, ಕೆಂಪು ಚಟ್ನಿ ದೋಸೆ ಜೊತೆ ಒಳ್ಳೆ ರುಚಿ ಕೊಡ್ತದೆ. ಇನ್ನು ಈ ದೋಸೆನೂ ನಾ ರೇಷನ್ ಅಕ್ಕಿನಿಂದನೇ ಮಾಡ್ತೀನಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ದೋಸೆ ಅಂತ. ಅದ್ರದ್ದು ರೆಸಿಪಿ ಆಲ್ರೆಡಿ ಹಾಕೀನಿ. ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿರಿ, ನನ್ನ ಚಾನಲ್ದಾಗ ಐತಿ ಆಲ್ರೆಡಿ ವಿಡಿಯೋ. ನಾವು ಈಗ ನಾಷ್ಟ ಮಾಡ್ತೀವಿ. ನೀವು ಇದನ್ನ ಮನ್ಯಾಗ ಟ್ರೈ ಮಾಡಿರಿ, ಟೇಸ್ಟ್ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಹಾಕಿರಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಇರುವ ಸೌಲಭ್ಯಗಳನ್ನು ನೆನೆದು ಸಂತೋಷ ಪಡೋರಿಗಿಂತ ಇಲ್ಲದಿರುವ ಸಂಪತ್ತನ್ನು ನೆನೆದು ದುಃಖ ಪಡೋರೇ ಹೆಚ್ಚು. ಹೆಚ್ಚು ಕಡಿಮೆ ಅನ್ನೋದನ್ನು ಬಿಟ್ಟು ಇರೋದ್ರಲ್ಲೇ ಸಂತೋಷ ಪಡೋದೇ ನಿಜವಾದ ಜೀವನ. ಸರಳ ಜೀವನ, ಸುಖಿ ಜೀವನ. ಎಲ್ಲರ ದಿನ ಸಂತೋಷವಾಗಿರಲಿ. ಎಲ್ಲರಿಗೂ ಧನ್ಯವಾದ.